ನಾನು ನೋಡಿರೋ ತುಂಬ ಸ್ಟೂಡೆಂಟ್ಸು ಜನರಲಿ ಸೇಮ್ ಕ್ವಶನ್ ಕೇಳ್ತಾರೆ, ನನ್ನ ಇಂಟ್ರೆಸ್ಟ್ ಹೇಗೆ ಕಂಡುಹಿಡ್ಕೊಳ್ಳಿ? ಆದರೆ ನಾನಿವತ್ತು ನಿಮಗೆ ಅದಕ್ಕಿಂತ ಇಂಪಾರ್ಟೆಂಟು, ಅದಕ್ಕಿಂತ ಮೊದಲು ಬರೋ ಕ್ವಶನ್ ಒಂದನ್ನು ಕೇಳ್ತೀನಿ. ನಿಂಗೆ ಇಂಟ್ರೆಸ್ಟ್ ಅಂದರೆ ಆ್ಯಕ್ಚುಲಿ ಏನು ಅಂತ ಗೊತ್ತಿದೆಯಾ? ನಾನು ಫಸ್ಟು ಇಂಟ್ರೆಸ್ಟ್ ಅಂದರೆ ಬರೀ ಇಮಿಡಿಯೇಟ್ ಅಟ್ರಾಕ್ಷನ್ನು ಅಂತ ತಿಳ್ಕೊಂಡಿದ್ದೆ, ಆದರೆ ಅದು ಇಂಟ್ರೆಸ್ಟ್ ಅಲ್ಲ. ಹಾಗಾದರೆ ಇಂಟ್ರೆಸ್ಟ್ ಅಂದರೆ ಏನು, ಯಾಕಿದು ಒಂದು ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಥಿಂಗ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾವು ಇಂಟ್ರೆಸ್ಟ್ ಬಗ್ಗೆ ಇರುವಂತಹ ಒಂದು ಬಿಗ್ಗೆಸ್ಟ್ ಮಿತ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ದೂರ ಮಾಡೋಣ. ತುಂಬ ಜನ ಸ್ಟೂಡೆಂಟ್ಸು, ಈವನ್ ದೊಡ್ಡವರು ಅಂದ್ಕೊಂಡಿದ್ದಾರೆ ಇಂಟ್ರೆಸ್ಟ್ ಅಂದರೆ ಏನೋ ಒಂದನ್ನು ಇಮ್ಮಿಡಿಯೇಟಾಗಿ ನೀನು ಎಂಜಾಯ್ ಮಾಡ್ತೀಯಾ ಅಂತ, ಅಥವಾ ಇನ್ಸ್ಟೆಂಟಾಗಿ ಏನೋ ಒಂದು ನಮ್ಮನ್ನು ಎಕ್ಸೈಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅಂತ ಕರಿತೀವಿ ಅಂತ, ಅಥವಾ ಏನೋ ಒಂದು ನಿಮಗೆ ಪ್ಯಾಷನೇಟಾಗಿ ರೊಮ್ಯಾಂಟಿಕ್ ಆಗಿ ಫೀಲ್ ಆದರೆ ಅದು ಇಂಟ್ರೆಸ್ಟು ಅಂತ, ಅಥವಾ ಏನನ್ನಾದರೂ ಮಾಡ್ತಾ ಇದ್ದರೆ ಅದು ಯಾವಾಗಲೂ ಬೋರೇ ಆಗದಿದ್ದರೆ ಅದು ಇಂಟ್ರೆಸ್ಟು ಅಂತ. ಆದರೆ ನಿಜ ನೋಡಿದ್ರೆ, ರಿಯಲ್ ಲೈಫಲ್ಲಿ ನೋಡಿದ್ರೆ ಇದು ಯಾವುದು ಇಂಟ್ರೆಸ್ಟ್ ಅಲ್ಲ. ಅವೆಲ್ಲನ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್, ಫ್ಯಾಂಟಸಿ, ಸೆಂಟಿಮೆಂಟ್, ಕಂಫರ್ಟ್ ಅಥವಾ ನಮಗಿರೋ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿಬೋದು. ಆದರೆ ರಿಯಲ್ ಇಂಟ್ರೆಸ್ಟು ಹಂಗೆ ಸ್ಟಾರ್ಟ್ ಆಗಲ್ಲ. ಈಗ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ರಿಯಲ್ ಲೈಫಿಂದ. ಒಂದು ಸಾರಿ ಯೋಚನೆ ಮಾಡಿ ನೋಡು, ನೀನು ಫಸ್ಟ್ ಟೈಮ್ ಸೈಕಲ್ ಓಡ್ಸೋಕ್ಕೆ ಹೋದಾಗ, ಅಥವಾ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಹೋದಾಗ, ಈವನ್ ಎ ಕಾಂಪ್ಲೆಕ್ಸ್ ವಿಡಿಯೋ ಗೇಮ್ ಆಡೋಕ್ಕೆ ಹೋದಾಗ ನಿಮಗೆ ಇಮಿಡಿಯೇಟಾಗಿ ಐ ಲವ್ ದಿಸ್ ಅಂತ ಅನಿಸುತ್ತಾ, ಅಥವಾ ಫಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತಾ, ನೀನು ಸ್ಲೋ ಆಗ್ತಿದ್ಯಾ ಅಂತ ಅನಿಸುತ್ತಾ, ಸ್ವಲ್ಪ ಆಕ್ವರ್ಡ್ ಅನಿಸುತ್ತಾ ನಿನಗೆ ರಿಸಲ್ಟ್ ಬರೆದಿದ್ದಾಗ, ಹಾಗೆಯೇ ಫ್ರಸ್ಟ್ರೇಷನ್ನೂ ಆಗುತ್ತಾ, ಓಹ್ ನಾನು ಫಸ್ಟ್ ರೌಂಡ್ ಮಾತ್ರ ಕ್ಲಿಯರ್ ಮಾಡೋಕ್ಕಾಯ್ತು ಈ ವಿಡಿಯೋ ಗೇಮಲ್ಲಿ. ಈಗ ಒಂದು ಕ್ಷಣ ಕಾಮಾಗಿ ಯೋಚನೆ ಮಾಡಿ ನೋಡು, ಇಲ್ಲೆಲ್ಲೂ ಇಂಟ್ರೆಸ್ಟು ಫಸ್ಟ್ ಬರಲಿಲ್ಲ. ಹಾಗಾದರೆ ಇಂಟ್ರೆಸ್ಟು ಯಾವಾಗ ಬರುತ್ತೆ? ಫಸ್ಟು ನೀನು ಟ್ರೈ ಮಾಡ್ತೀಯಾ, ನೆಕ್ಸ್ಟ್ ನಿಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀನೇನು ಮಾಡ್ತಿದ್ಯಾ ಅದ್ರ ಬಗ್ಗೆ, ಆಮೇಲೆ ನಿಧಾನವಾಗಿ ನಿಮಗೆ ಎಬಿಲಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀನು ಮಾಡುತ್ತಿರೋದ್ರಲ್ಲಿ, ಆಮೇಲೆ ನಿಮಗೆ ನೀನು ಮಾಡ್ತಾ ಇರೋದು ಫೆಮಿಲಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಒಂದು ತಿಂಗು ಫೆಮಿಲಿಯರ್ ಆದಾಗ ಆವಾಗ ನಿಮಗೆ ಬರೋ ಫೀಲಿಂಗೆ ಓಹ್ ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಹಾಗಾದರೆ ಮಾರಲ್ ಆಫ್ ದ ಸ್ಟೋರಿ ಏನು? ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಇಂಟ್ರೆಸ್ಟ್ ಕಮ್ಸ್ ಲೇಟರ್ ಅಥವಾ ಲಾಸ್ಟ್. ಅದಕ್ಕಿಂತ ಮುಂಚೆ ಬರೋದೇ ಟ್ರೈಯಿಂಗು, ಅಂಡರ್ಸ್ಟ್ಯಾಂಡಿಂಗು, ಎಬಿಲಿಟಿನ ಬಿಲ್ಡ್ ಮಾಡೋದು, ಫೆಮಿಲಿಯಾರಿಟಿ ಆಗೋದು, ಇವೆಲ್ಲ ಫಸ್ಟ್ ಬರುತ್ತೆ. ಸೊ ಈ ಬಿಗ್ ಕರೆಕ್ಷನನ್ನು ನಿನ್ನ ಮೈಂಡಲ್ಲಿ ನೀವು ಮಾಡ್ಕೋಬೇಕು ಇಂಟ್ರೆಸ್ಟ್ ಬಗ್ಗೆ. ನೆನ್ಪಿಟ್ಕೋ, ಜನರಲಿ ಇಂಟ್ರೆಸ್ಟು ನಿನ್ನ ಎಫರ್ಟ್ ಹಾಕಿದ ನಂತರ ಬೆಳೆಯುತ್ತೆ, ಅದ್ರ ಮೊದಲೇ ಅಲ್ಲ. ಈಗ ನಾನು ಮಾರ್ಕ್ಸ್ ಕನ್ಫ್ಯೂಸ್ಡ್ ವಿತ್ ಇಂಟ್ರೆಸ್ಟ್ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ ನಿಮಗೆ. ಈ ಸ್ಕೂಲ್ ಇಯರ್ಸ್ನಲ್ಲಿ ಗೊತ್ತಿಲ್ಲದೇ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬಗ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದು ಹೇಗೆ ಅಂದರೆ, ಈಗ ನಿಮಗೆ ಒಂದು ಸಬ್ಜೆಕ್ಟ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಎಲ್ಲರೂ ಹೇಳ್ತಾರೆ ಓಹ್ ನಿಂಗೆ ಇಂಟ್ರೆಸ್ಟ್ ಇರಬೇಕಲ್ವಾ ಆ ಸಬ್ಜೆಕ್ಟ್ ಬಗ್ಗೆ ಅಂತ. ಹಾಗೆಯೇ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಎಗೇನ್ ಎಲ್ಲರೂ ಹೇಳ್ತಾರೆ ಓಹ್ ನಿಮಗೆ ಆ ಸಬ್ಜೆಕ್ಟ್ನಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಅನಿಸುತ್ತಲ್ವಾ ಅಂತ. ಈ ಥರ ಒಪಿನಿಯನ್ ಬಿಲ್ಡ್ ಮಾಡ್ತಾ ಮಾಡ್ತಾ ಸ್ಲೋಲಿ ಸ್ಟೂಡೆಂಟು ಈ ಎರಡು ಈಕ್ವೇಷನನ್ನು ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾನೆ. ಒಂದು ಮಾರ್ಕ್ಸ್ ಈಕ್ವಲ್ ಟು ಇಂಟ್ರೆಸ್ಟ್, ಎರಡನೇದು ಡಿಫಿಕಲ್ಟಿ ಕಷ್ಟ ಈಸ್ ಈಕ್ವಲ್ ಟು ನೋ ಇಂಟ್ರೆಸ್ಟ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇದು ಟ್ರೂ ಅಲ್ಲ. ಡಿಫಿಕಲ್ಟಿ ಅನ್ನೋದಕ್ಕೆ ಹಲವಾರು ಅರ್ಥ ಇರ್ಬೋದು. ಒಂದನೇದು ಆ ಟಾಪಿಕ್ ಅಥವಾ ಸಬ್ಜೆಕ್ಟ್ ನಿಮಗೆ ನ್ಯೂ ಆಗಿರ್ಬೋದು, ಎರಡನೇದು ಅದನ್ನು ಟೀಚ್ ಮಾಡ್ತಾ ಇರೋ ಸ್ಟೈಲ್ ನಿಮಗೆ ಸೂಟ್ ಆಗ್ತಾ ಇಲ್ಲ ಇರ್ಬೋದು, ಮೂರನೇದು ಅದನ್ನು ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಇರ್ಬೋದು. ಹಾಗಂತ ಅದರ ಅರ್ಥ ಆಟೋಮ್ಯಾಟಿಕಲಿ ಆ ಟಾಪಿಕ್ಕು ಅಥವಾ ಸಬ್ಜೆಕ್ಟು ನಿನ್ನ ಇಂಟ್ರೆಸ್ಟ್ ಅಲ್ಲ ಅಂತ ಕನ್ಕ್ಲೂಡ್ ಮಾಡೋಕ್ಕೆ ಬರಲ್ಲ. ಈಗ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ನೋಡೋಣ ಇಂಟ್ರೆಸ್ಟ್ ಬಗ್ಗೆ ಇರೋದು. ತುಂಬ ಜನ ಸ್ಟೂಡೆಂಟ್ ಹೇಳ್ತಾ ಇರ್ತಾರೆ ನನಗೆ ಇಂಜಿನಿಯರಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವರು ಹೇಳ್ತಾರೆ ನನಗೆ ಮೆಡಿಸಿನಲ್ಲಿ ಇಂಟ್ರೆಸ್ಟ್ ಇದೆ, ಇನ್ನೊಂದಷ್ಟು ಜನ ಹೇಳ್ತಾರೆ ನನಗೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಆದರೆ ಸ್ವಲ್ಪ ಡೀಪಾಗಿ ಆ ವಿಷಯದ ಬಗ್ಗೆ ಅವ್ರ ಜೊತೆ ಮಾತಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಹೇಳ್ತಿರೋದು
ಡೀಪ್ ಮೀನಿಂಗು ಬೇರೆಯೇ ಇದೆ ಅಂತ. ಅದೇನಂತ ಹೇಳಿದ್ರೆ, ನನ್ನ ಪೇರೆಂಟ್ಸ್ ಇದನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅಂತ, ಇಂಜಿನಿಯರಿಂಗ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ, ಡಾಕ್ಟರನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಸೊಸೈಟಿನಲ್ಲಿ ಇದಕ್ಕೆ ಜಾಸ್ತಿ ದುಡ್ಡು ಬರುತ್ತೆ, ಹಾಗೆ ಅದಕ್ಕೆ ಜಾಸ್ತಿ ರೆಸ್ಪೆಕ್ಟ್ ಇದೆ ಅಂತ CU ಆದರೆ. ಹಾಗೆಯೇ ನನ್ನ ರಿಲೇಟಿವ್ಸು ಮತ್ತು ನೈಬರ್ಸು ನನ್ನನ್ನು ಅಡ್ಮೈರ್ ಮಾಡ್ತಾರೆ ನಾನು ಇಂಜಿನಿಯರಿಂಗ್ ಮಾಡಿದರೆ, ಅಥವಾ ಡಾಕ್ಟರ್ ಆದರೆ, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ. ಹಾಗೆಯೇ ಈ ಲೈನ್ ಅಂದರೆ ತೊಗೊಂಡ್ಬಿಟ್ರೆ ನನಗೆ ಲೈಫ್ನಲ್ಲಿ ಫುಲ್ಲು ಸಕ್ಸಸ್ ಗ್ಯಾರಂಟಿ ಅನ್ನುವಂಥ ಫೀಲಿಂಗು. ಆದರೆ ಇದು ಯಾವುದೂ ಇಂಟ್ರೆಸ್ಟ್ ಅಲ್ಲ. ಇದೆಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಮೇಲೆ ಆಗಿರುವ ಇಂಪ್ರೆಷನ್ ಅಥವಾ ಇನ್ಫ್ಲೂಯೆನ್ಸ್ ಅಂತ ಕರಿಬೋದು. ಇದನ್ನೇ ನಾವು ಬಾರೋಡ್ ಇಂಟ್ರೆಸ್ಟ್ ಅಂತ ಅನ್ನೋದು. ಈ ಬಾರೋಡ್ ಇಂಟ್ರೆಸ್ಟು ಸ್ಲೋಲಿ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಫೇಡ್ ಆಗ್ತಾ ಹೋಗುತ್ತೆ, ಉಳಿಯಲ್ಲ. ಹಾಗಾದರೆ ಈಗ ವಾಟ್ ಈಸ್ ಇಂಟ್ರೆಸ್ಟ್ ರಿಯಲಿ ಅನ್ನೋದನ್ನು ನೋಡೋಣ. ಓಕೆ, ಲೆಟ್ಸ್ ಡಿಫೈನ್ ದ ಇಂಟ್ರೆಸ್ಟ್. ಫಾರ್ ಶೋರ್ ಇಂಟ್ರೆಸ್ಟು ಎಕ್ಸೈಟ್ಮೆಂಟ್ ಅಲ್ಲ, ಎಂಜಾಯ್ಮೆಂಟು ಅಲ್ಲ, ರೊಮ್ಯಾಂಟಿಕ್ ಫ್ಯಾಷನ್ನು ಅಲ್ಲ, ಪರ್ಫೆಕ್ಟ್ ಕ್ಲಾರಿಟಿನೂ ಅಲ್ಲ. ಇಂಟ್ರೆಸ್ಟ್ ಆಲ್ಮೋಸ್ಟ್ ಹೆಂಗೆ ಕಾಣುತ್ತೆ ಅಂದರೆ, ಈಗ ನೀನು ಯಾವ ಥರ ಪ್ರಾಬ್ಲಮ್ಸ್ ಜೊತೆ ನೀನು ಲಾಂಗರ್ ಟೈಮ್ ನಿಲ್ತೀಯಾ ಕಂಪೇರ್ ಟು ಅದರ್ ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲ್ಲು, ನೀನು ಮ್ಯಾಥ್ಸ್ ಜಾಸ್ತಿ ಹೊತ್ತು ನಿನಗೆ ಓದೋಕ್ಕಾಗತ್ತೆ, ಕಷ್ಟ ಇದ್ದರೂ ಪರವಾಗಿಲ್ಲ. ಆದರೆ ಲೆಟಸೆ ಸೋಷಿಯಲ್ನ ನೀನು ಮತ್ತೆ ಓದಿದಾಗ ಮತ್ತೆ ಅನಿಸುತ್ತೆ ನಿಂಗೆ ಬೇಡ ಅಂತ, ಲೆಟಸೆ ಫಾರ್ ಎಕ್ಸಾಂಪಲ್, ದೆನ್ ಪ್ರಾಬಬಲಿ ನಿನ್ನ ಇಂಟ್ರೆಸ್ಟು ಮ್ಯಾಥ್ಸಲ್ಲಿ ಡೆವಲಪ್ ಆಗ್ತಾ ಇರ್ಬೋದು. ಆದರೆ ರಿಯಲಿ ನೋಡಿದ್ರೆ ಮ್ಯಾಥ್ಸ್ ಕಷ್ಟ ಜನರಲಿ. ಹಾಗೆಯೇ ಯಾವ ಥರ ಎಫರ್ಟ್ ನಿಮಗೆ ಮೀನಿಂಗ್ಫುಲ್ ಅಂತ ಅನಿಸುತ್ತೆ, ಈವನ್ ವೆನ್ ನಿಮಗೆ ಟಯರ್ಡ್ ಆದಾಗ ಕೂಡ. ಈಗ ಫಾರ್ ಎಕ್ಸಾಂಪಲ್ಲು ನೀನು ಏನೋ ಆರ್ಟ್ ಮಾಡ್ತಾ ಇದೆಯಾ, ಆರ್ಟ್ ತುಂಬ ಟೈಮ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ 4 hours ತೊಗೊಳುತ್ತೆ, 5 hours ತೊಗೊಳುತ್ತೆ ಅಂದ್ಕೊಳ್ಳೋಣ. ಆದರೆ ನಿನಗದು ಮೀನಿಂಗ್ಫುಲ್ಲು, ಬೇರೆಯವ್ರಿಗೆ ಅನಿಸುತ್ತೆ ಏನಪ್ಪ ಇಷ್ಟೊತ್ತು ಕೂತಿದ್ದಾನೆ ಅಂತ. ಹಾಗೆಯೇ ನಿನಗೆ ಸಾಕಾಗಿರುತ್ತೆ, ಟಯರ್ಡ್ ಆಗಿರುತ್ತೆ 4 to 5 hours. ಆದರೆ ನಿಂಗೆ ಅನಿಸಲ್ಲ ಅದನ್ನು ಬಿಡಬೇಕು ಅಂತ, ನಿಂಗೆ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ. ಅದಿರ್ಬೋದು. ಇನ್ನೊಂದು, ಯಾವ ಥರ ಥಿಂಕಿಂಗ್ ಅಥವಾ ಏನನ್ನಾದರೂ ಮಾಡುವಾಗ ನಿಮಗೆ ಇದು ಯೂಸ್ಲೆಸ್ ಅನ್ನೋ ಫೀಲಿಂಗ್ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನೀನು ಲೆಟಸೆ ಸ್ಪೋರ್ಟ್ಸೇ ಆಡ್ತಿದ್ಯಾ, ಕ್ರಿಕೆಟೇ ಆಡ್ತಿದ್ಯಾ, ಆದರೆ ನಿಂಗೆ ಯಾವತ್ತೂ ಅನಿಸಲ್ಲ ಇದು ಯೂಸ್ಲೆಸ್, ನಾನು ಯಾಕೆ ಮಾಡ್ತಿದ್ದೀನಿ ಇದು ಅಂತ ಅನಿಸಲ್ಲ. ನಿಂಗೆ ಅನಿಸುತ್ತೆ ಮತ್ತೆ ನಾನು ಬೆಳಗ್ಗೆ ಹೋಗಿ ಪರ್ಫಾರ್ಮ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಕ್ರಿಕೆಟ್ ಆಡಬೇಕು ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಇದನ್ನು ನಾವು ಇಂಟ್ರೆಸ್ಟ್ ಅನ್ಬೋದು. ಇಂಟ್ರೆಸ್ಟ್ ಯಾವತ್ತೂ ತುಂಬ ಕ್ವೈಟ್, ಅದು ಹಾಗೆ ತುಂಬ ಸಟಲ್ ಕೂಡ. ಅಂಥ ಒಂದು ಇಂಟ್ರೆಸ್ಟ್ನ ನಿನ್ನ ಕಣ್ಮುಂದೆ ನಿಮಗೆ ರಿಯಲೈಸ್ ಆಗೋದು 16 yearsನಲ್ಲಿ ತುಂಬಾಷ್ಟು ಜನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ವಿಚ್ ಈಸ್ ಓಕೆ, ಅಬ್ಸಲ್ಯೂಟ್ಲಿ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಈಗ ನೋಡೋಣ, ಟೀನೇಜರ್ಸು ಇಂಟ್ರೆಸ್ಟ್ ಅಂತ ಬಂದಾಗ ಎಲ್ಲಿ ಸ್ಟ್ರಗಲ್ ಮಾಡ್ತಾರೆ, ವಿಚ್ ಈಸ್ ನಾರ್ಮಲ್ ಕೂಡ. ಈ ಟೀನೇಜರ್ಸು ಇಂಟ್ರೆಸ್ಟ್ ಅನ್ನು ತಿಳ್ಕೊಳ್ಬೇಕು ಅಂತ ಬಂದಾಗ ಯಾಕೆ ಸ್ಟ್ರಗಲ್ ಮಾಡ್ತಾರೆ ಅಂದರೆ, ನಿನ್ನ ಏಜಲ್ಲಿ ನೀನಿನ್ನೂ ಎನಫ್ ವರ್ಲ್ಡ್ನ ನೋಡಿರಲ್ಲ, ಹಾಗೆಯೇ ನೀನು ಬೇರೆ ಟೈಪ್ ಆಫ್ ವರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಹಾಗೆ ನೀನು ಒಂದು ವಿಷಯದ ಜೊತೆ ಲಾಂಗ್ ಟೈಮ್ ಕೂತು ಸ್ಟ್ರಗಲ್ ಮಾಡಿ ಫೆಮಿಲಿಯರ್ ಆಗಿರಲ್ಲ, ಅಥವಾ ಆಗಕ್ಕೆ ಮೋಸ್ಟ್ಲಿ ಟೈಮ್ ಇರಲ್ಲ. ಅದಕ್ಕೆ ನಾನು ಹೇಳೋದು, ಕ್ಲಿಯರ್ ಇಂಟ್ರೆಸ್ಟ್ ಇವತ್ತೇ ಗೊತ್ತಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಫೋರ್ಸ್ ಮಾಡೋದು ಅನ್ಫೇರ್ ಆಗುತ್ತೆ ಎಟ್ ದ ಏಜ್ ಆಫ್ 16. ಇಂಟ್ರೆಸ್ಟ್ ಬಗ್ಗೆ ಕ್ಲಾರಿಟಿ ಗ್ರೋ ಹೆಂಗಾಗುತ್ತೆ ಅಂದರೆ, ನಿನ್ನ ಕಂಟಿನ್ಯೂಸ್ ಎಫರ್ಟ್ನಿಂದ, ನಿಮಗೆ ಆಗೋ ಎಕ್ಸ್ಪೋಷರ್ನಿಂದ, ಹಾಗೆ ನೀನು ಒಂದು ವಿಷಯದ ಮೇಲೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಹಾಗೆ ಸೇಮ್ ಟೈಮಲ್ಲಿ ಆ ಮೇಲಿಂದೆಲ್ಲ ಮಾಡೋಕ್ಕೆ, ಎಫರ್ಟ್ ಹಾಕೋಕ್ಕೆ, ಟೈಮ್ ತೊಗೊಳಕ್ಕೆ, ಎಕ್ಸ್ಪೋಜರ್ ಆಗೋಕ್ಕೆ ನಿನಗೊಂದು ಎಮೋಷ್ನಲ್ ಸೇಫ್ಟಿ ಇರೋದ್ರಿಂದ. ಸೊ ಎಮೋಷ್ನಲ್ ಸೇಫ್ಟಿ ಅಂದ್ರೇನು, ಯಾರು ನಿಮಗೆ ಎಮೋಷ್ನಲಿ ಡಿಸ್ಟರ್ಬ್ ಮಾಡಬಾರ್ದು, ನೀನು ಮಾಡ್ತಿರೋದು ವೇಸ್ಟು, ಅದು ಚೀಪು, ಅದು ಯೂಸ್ ಇಲ್ಲ ಅಂತ ನಿನಗೆ ಎಮೋಷ್ನಲಿ ಹರ್ಟ್ ಆದರೆ ಕೂಡ ಹೋಲ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಒನ್ ಥಿಂಗ್ ಮಾತ್ರ ನೆನ್ಪಿಟ್ಕೋ, ಫಾರ್ ಶೂರ್, ಅದು ಪ್ರೆಷರಿಂದ ಇಂಟ್ರೆಸ್ಟ್ ಬಿಲ್ಡ್ ಆಗಲ್ಲ. ಪ್ರೆಷರಿಂದ ಬಿಲ್ಡ್ ಆಗೋದು ಬರೀ ಫಿಯರ್ ಅಷ್ಟೇ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಸೊ ನಾನು ನಿಂಗೆ ಯಾವತ್ತೂ ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಂಟ್ರೆಸ್ಟ್ ಅಂತ ಬಂದಾಗ ನಿನಗೆ ಮೇಯ್ನ್ ಆಗಿ ಬೇಕಾಗಿರೋದು ಹಾನೆಸ್ಟಿ. ನಿನ್ನನ್ನು ನೀನು ಕೇಳಿಸ್ಕೊ, ನಿನ್ನ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿಸ್ಕೊ. ಎರಡನೇದು ಬಂದು ನಿಮಗೆ ವಿಲ್ಲಿಂಗ್ನೆಸ್ ಇರಬೇಕು ಲರ್ನಿಂಗ್ ಮಾಡೋಕ್ಕೆ, ಸಬ್ಜೆಕ್ಟ್ಸ್ನ, ಟಾಪಿಕ್ಸ್ನ, ಲೈಫನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಾಗೆಯೇ ಇವತ್ತು ಇಂಟ್ರೆಸ್ಟ್ ಬಗ್ಗೆ ನಿಂಗೆ 100% ಕ್ಲಾರಿಟಿ ಇಲ್ಲದೇ ಇದ್ದರೂ ಕೂಡ ನಿನಗಿರೋ ಕ್ಲಾರಿಟಿನಲ್ಲಿ ಆ್ಯಕ್ಷನ್ ತಗೊಂಡು ಮುಂದಕ್ಕೆ ಹೋಗುವಂತಹ ಧೈರ್ಯ ಅಥವಾ ಆಸಕ್ತಿ ಬೇಕು.
ಆ ಥರ ನೀನು ಮುಂದಕ್ಕೆ ಹೋದಾಗ ಒಂದಲ್ಲ ಒಂದು ದಿನ ನಿನ್ನ ಇಂಟ್ರೆಸ್ಟು ನಿನ್ನನ್ನು ಆ ದಾರಿಯಲ್ಲೇ ಮೀಟ್ ಆಗುತ್ತೆ. ನೆಕ್ಸ್ಟ್ ಟೈಮು ನಿಮಗೆ ಈ ಕ್ವಶನ್ ಯಾರಾದರೂ ಕೇಳಿದ್ರೆ ವಾಟ್ ಈಸ್ ಯುವರ್ ಇಂಟ್ರೆಸ್ಟ್ ಅಂದರೆ ಹೆದರೋದು ಬೇಡ. ನಿಂಗೆ ನೀನು ರಿಮೈಂಡ್ ಮಾಡ್ಕೊ, ಇಂಟ್ರೆಸ್ಟ್ ಅಂದರೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್, ಅದನ್ನು ನಾನು ಹುಡುಕಬೇಕು ಅಂತ ಅಲ್ಲ. ಇಂಟ್ರೆಸ್ಟ್ ಅಂದರೆ ನಾನು ಸ್ಲೋ ಆಗಿ ಒಂದು ವಿಷಯದ ಜೊತೆ ಬಿಲ್ಡ್ ಮಾಡೋ ರಿಲೇಷನ್ಶಿಪ್, ಆ ರಿಲೇಷನ್ಶಿಪ್ಪಿಂದ ಬರುವಂತಹ ಆ ಫೆಮಿಲಿಯಾರಿಟಿ ಫೀಲಿಂಗ್ಗೆ ಇಂಟ್ರೆಸ್ಟು ಅಂತ. ಅದು ಯಾವ ವಿಷಯ ಅನ್ನೋದು ನಿಧಾನಕ್ಕೆ ನಿಮಗೆ ಗೊತ್ತಾಗುತ್ತೆ. Hi, this is Ashok and this is your place for clarity in life, career and education direction. Clarity with Ashok ನೋಡ್ತಾ ಇರು. ಈಗ ಆರ್ ಯು ಕ್ಲಿಯರ್ ಅಬೌಟ್ ವಾಟ್ ಈಸ್ ಇಂಟ್ರೆಸ್ಟ್? ನಿನ್ನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.